ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡ್ಬೇಕು. ಅಷ್ಟರ ಮಟ್ಟಿಗೆ ಚಂದಕತ್ರಿಪ ಅನ್ನುವಂತ ಮಾತನ್ನು ಹೇಳುವಂತ ಪ್ರಯತ್ನವನ್ನು ಮಾಡಿದ್ವಿ. ಹಾಗೆ ನೂಲಿಯು ಗ್ರಾಮದಲ್ಲಿ ನಾನು ಒಂದೇ ದಿವಸ ಬಂದಾಗ ಯಾರು ಕೂಡ ಇಲ್ಲಿ ಜಾಸ್ತಿ ಇರ್ಲಿಲ್ಲ. ಆದ್ರೆ ಇವತ್ತು ನೋಡ್ತಾ ಇದ್ದಿದ್ದು ನೋಡಿದ್ರೆ ಬಹಳ ಸಂತೋಷ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಅದಕ್ಕೆಲ್ಲ ಮೂಲ ಕಾರಣ ನಿಮ್ಮಲ್ಲಿರುವಂತ ಭಕ್ತಿ ಶಕ್ತಿ ನಿಮ್ಮನ್ನ ಇಲ್ಲಿ ಕರೆಸಿ ಕುಂದಿರಿಸಿದೆ ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಅಂತಹ ದೇವಿ ಜಾತ್ರೆ ಭಕ್ತಿ ಶಕ್ತಿಯಿಂದ ಈ ದೇವಿ ಜಾತ್ರೆಯನ್ನು ಹಲವಾರು ದಿನಗಳು ನಿತ್ಯ ಪ್ರವಚನಗಳ ಕೇಳೋದ್ರ ಮೂಲಕವಾಗಿ ನಾವು ಟಿವಿ ನೋಡಿದಪ್ಪ ಅಂದ್ರೆ ಟಿವಿ ಒಂದು ಮನೆಯನ್ನು 3 ಬಾಗಿಲನ್ನಾಗಿ ಮಾಡ್ತೈತಿ, ಹೌದಲ್ರಿ? ಒಂದು ಟಿವಿ ಏನ್ ಮಾಡ್ತೈತೆ ಹೇಳ್ರಿ? 3 ಬಾಗಿಲನ್ನು ಮಾಡ್ತೈತೆ ಒಂದು ಮನೆಯನ್ನು. ಆದ್ರೆ ಪ್ರವಚನ ಅನ್ನುವಂತದ್ದು ಏನ್ ಮಾಡ್ತೈತೆ ಅಂದ್ರೆ 3 ಮನೆಯನ್ನು 1 ಮನೆಯನ್ನಾಗಿ ಮಾಡುವಂತ ಏಕೈಕ ಶಕ್ತಿ ಅದು ಪ್ರವಚನಕ್ಕಿದೆ ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಅದಕ್ಕಾಗಿ ಅಂತಹ ಪ್ರವಚನಗಳನ್ನ ಕೇಳಿ ತಮ್ಮ ಜೀವನವನ್ನು ತಾವೆಲ್ಲ ಪಾವನವನ್ನಾಗಿ ಮಾಡ್ಕೊಳ್ಬೇಕು. ಹಾಲಿಗೆ ಉಕ್ಕು ಬಾಳಂತೆ, ಬೆಣ್ಣಿಗೆ ಬೆಕ್ಕ ಬಾಳಂತೆ. ಹಾಲಿಗೆ ಉಕ್ಕು ಬಾಳು, ಬೆಣ್ಣಿಗೆ ಬೆಕ್ಕ ಬಾಳು. PhD ಮಾಡೋರಿಗೆ ಪುಸ್ತಕ ಬಾಳು, ಪೊಲೀಸ್ನವರಿಗೆ ಹಕ್ಕು ಬಾಳು. ಆದ್ರೆ ನೂಲಿವಿ ಭಕ್ತರಲ್ಲಿ ಭಕ್ತಿ ಬಾಳು ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ಇಲ್ಲಿ ತೋರಿಸಿಕೊಟ್ಟಿದೆ ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಬಿಡುತ್ತೇನೆ. ಎಲ್ಲ ತಾಯಿಗಳು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ನಿಮ್ಮ ಮಕ್ಕಳಿಗೆ ಒಂದಿಷ್ಟು ಅಲ್ಲಿ 2 ಲಕ್ಷ 3 ಲಕ್ಷ ಕೊಟ್ಟು ಅಡ್ಮಿಷನ್ ಮಾಡಿಸೋದಕ್ಕಿಂತ ಲಕ್ಷ ಕೊಟ್ಟು ಅವ್ರು ನೀವು ಕಾಳಜಿ ಮಾಡ್ರಿ. ಆ ಮಕ್ಕಳು ಆದರ್ಶ ಮಕ್ಕಳಾಗಿ ಹೊರಹೊಮ್ತಾರ ಅನ್ನೋದಲ್ಲಿ 2 ಮಾತಿಲ್ಲ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಬಿಡ್ತೇನೆ. ನಾನು ಪದೇ ಹೇಳ್ತಿರ್ತೇನೆ, A ಫಾರ್ ಆಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್, D ಫಾರ್ ಡಾಗ್ ಅನ್ನುವಂಥದ್ರಲ್ಲಿ A ಫಾರ್ ಅಲ್ಲಮ್ಮ, B ಫಾರ್ ಬಸವ, C ಫಾರ್ ಚನ್ನಬಸವ, D ಫಾರ್ ಡೋಹರ ಕಕ್ಕೆ ಅನ್ನುವಂತ ತತ್ವ ಸಿದ್ಧಾಂತವನ್ನು ನಿಮ್ಮ ಮಕ್ಕಳಿಗೆ ನೀವು ಕಲಿಸಿದ್ದ ಕರೆ ಆತಂದ್ರೆ ಆ ಮಕ್ಕಳು ಹೊರದೇಶಕ್ಕೆ ಹೋಗಂಗಲ್ಲ, ನಿಮ್ಮನ್ನು ಪ್ರೀತಿಯಿಂದ ಕಾಣುವಂತ ಮಕ್ಕಳ ಆಕಾರ ಅನ್ನೋದನ್ನು ನೀವ್ಯಾರು ಕೂಡ ಮರಿಬಾಡ್ರಿ ಅನ್ನುವಂತ ಮಾತನ್ನು ಹೇಳಿ, ಇವತ್ತಿನ ದಿನಮಾನಗಳಲ್ಲಿ ನಮ್ಮೆಲ್ಲ ಸ್ವಾಮಿಗಳ ಮಟ್ಟಕ್ಕೆ ಬರಾಕತ್ತಾರ. ಎಲ್ಲ ಹುಡುಗರು ಏನ್ ಬರಾಕತ್ತಾರ, ನೀವೆಲ್ಲ ರೈತರಾಗ್ರಿ ಅಂತ ಹೇಳಾಕತ್ತೀರಿ ಅಜ್ಜಾರ. ನಾವೆಲ್ಲ ರೈತರಾಗೇವಿ, ನಮ್ಗೆ ಯಾರು ಕನ್ಯೆ ಕೊಡವಲ್ರಿ ಅಜ್ಜಾರ. ಹೆಂಗ್ ಮಾಡ್ಬೇಕ್ರಿ ಅಂತ ತಿಳ್ಕೊಂಡು ನಮ್ಮೆಲ್ಲ ಸ್ವಾಮಿಗಳ ಮಟ್ಟಕ್ಕೆ ಬರಾಕತ್ತಾರ. ಅದಕ್ಕ ನೀವ್ ಇಲ್ಲಿ ಇದ್ದು ಕುಂತಂತ ತಾಯಿಗಳು ಸಂಕಲ್ಪ ಮಾಡ್ರಿ, ಆ ರೈತನ ಮಕ್ಕಳಿಗೆ ನೀವು ನಿಮ್ಮ ಮಕ್ಕಳನ್ನ ಕೊಡ್ತೇವೆ ಅಂತ ತಿಳ್ಕೊಂಡು ದೇವಿಯಲ್ಲಿ ಸಂಕಲ್ಪ ಮಾಡ್ರಿ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ರೈತನನ್ನು ನಾವೆಲ್ಲ ಉಳಿಸ್ಬೇಕು, ರೈತನಿಗಾಗಿ ನಮ್ಮ ಜೀವನ ಮುಡುಪಾಗಿರ್ಬೇಕನ್ನುವಂತ ಮಾತನ್ನ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ತಿಳಿಸಿ, ಇನ್ನು ಈ ಕಾರ್ಯಕ್ರಮ ಬಹಳ ಸರ್ವಾಂಗ ಸುಂದರವಾಗಿ ನಡೀತೈತಿ. ಅಂತಹ ಅದ್ಭುತ ಕಾರ್ಯಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ರಿ ಅನ್ನುವಂತ ಮಾತನ್ನು ಹೇಳಿ, ಈಗ ನಮ್ಮ ಶಿವಸಿದ್ಧ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಚನದ ನುಡಿಗಳನ್ನು ನಿಮಗೆಲ್ಲ ದಯಪಾಲಿಸ್ತಾರೆ. ಅವರ ಅಮೃತದ ವಾಣಿಗಳನ್ನು ತಾವೆಲ್ಲ ಕೇಳಿ ತಮ್ಮ ಜೀವನವನ್ನು ತಾವೆಲ್ಲ ಮಾಡಿಕೊಡ್ರಿ ಅನ್ನುವಂತ ಯಾರು ಕೂಡ ಚೆಲ್ಲಬೇಡಿ.